Beautiful. It's very beautiful. You must have a soulmate. ಮ್ಯಾರೇಜ್ ಅಂದರೆ ಇಟ್ಸ್ ಎ ಟ್ರಸ್ಟ್, ಇಟ್ಸ್ ಎ ಕಾಂಟ್ರಾಕ್ಟ್. No, I have like not thought about. And an understanding person, though that is very important. But I'm very fortunate. Though we got married a little late, but we settled down in life. I met the best man in my life. ಸೊ ಬೋತ್ ಶುಡ್ ಬಿ ಆನೆಸ್ಟ್ ಟು ಈಚ್ ಅದರ್, ಬೋತ್ ಶುಡ್ ಟ್ರಸ್ಟ್ ಈಚ್ ಅದರ್. ದೆನ್ ಟ್ರಸ್ಟ್ ಇದ್ದರೆ ದೆರ್ ಇಸ್ ಲವ್, ಲವ್ ಇದ್ದರೆ ದೆರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಅದಿದ್ರೇ ಮ್ಯಾರೇಜ್. ಯಾಕಂದರೆ ಮ್ಯಾರೇಜ್ ಏನು ಆಟೋಮೆಟಿಕ್ಕಾಗಿ ಏನು ಆಗಲ್ಲ. ನಿಮ್ಮ ಮದುವೆ ಆದಮೇಲೆ ಇಟ್ ಇಸ್ ಲೈಕ್ ಎನಿ ಅದರ್ ರಿಲೇಷನ್ಶಿಪ್, ಯು ಹ್ಯಾವ್ ಟು ಬಿಲ್ಡ್ ಇಟ್. I have not gone deep into that matter, but I know it is like a right of every human being, so it is like that. But I didn't go to explore like what is marriage. ಬೇಡ, ಬೇರೆ ಕ್ಯಾಸ್ಟು, ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್, ಆಲ್ ದೀಸ್ ಎವ್ರಿ ಫ್ಯಾಮಿಲಿ ಹ್ಯಾಸ್ ಇಟ್. ಬಟ್ ನನ್ನ ಪ್ರಕಾರ ಸಮಟೈಮ್ಸ್ ಲವ್ ಮ್ಯಾರೇಜ್ ಡೂ ವರ್ಕ್ ವೆನ್ ಯು ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ದೋ ಇಬ್ಬರು ಬೋತ್ ಆಫ್ ದೆಮ್ ಶುಡ್ ಗಿವ್ ಅಪ್ ಥಿಂಗ್ಸ್. ಏನೋ ಜಗಳ ಬಂದಾಗ ಇಬ್ಬರು ಓಕೆ, ನೀನು, ಸೊ ದ್ಯಾಟ್ ವಿ ಹ್ಯಾವ್ ಇನ್ ಬೋತ್ ಆಫ್ ಅಸ್. ಸೊ ಇಟ್ಸ್ ಗೋಯಿಂಗ್ ಆನ್ ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಯು ಹ್ಯಾವ್ ಟು ಅಕ್ಸೆಪ್ಟ್ ಯುವರ್ ಪಾರ್ಟ್ನರ್ ಆ್ಯಸ್ ಇಟ್ ಈಸ್. ನಮ್ಗೆ ಇದೇ ಥರ ಬೇಕು, ಇದೇ ಥರ ಗಂಡ ಬೇಕು, ಇದೇ ಥರ ಹೆಂಡತಿ ಬೇಕು ಅಂಥೇಳಿ ನಾವು ಆಸೆ ಪಟ್ಕೊಂಡು ಹೋದರೆ ಮ್ಯಾರೇಜ್ ಸಕ್ಸಸ್ ಆಗಲ್ಲ. ಇಟ್ ಈಸ್ ಲೈಕ್ ಎ ಫ್ರೆಂಡ್ಶಿಪ್. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಇಬ್ಬರಲ್ಲೂ ಒಳ್ಳೆಯ ಕೆಟ್ಟ ಗುಣಗಳಿರ್ತವೆ, ಬಟ್ ದೇ ಲೈಕ್ ಈಚ್ ಅದರ್. ಮ್ಯಾರೇಜು ಅಷ್ಟೇ, ಒಬ್ಬರಿಗೊಬ್ಬರಿಗೆ ಲೈಕ್ ಆದರೆ ದೆನ್ ಅಂಡರ್ಸ್ಟ್ಯಾಂಡಿಂಗ್, ದೆನ್ ಅಡ್ಜಸ್ಟ್ಮೆಂಟ್. ಅದೇ ಮ್ಯಾರೇಜ್. ಫಸ್ಟ್ ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಡ್ಜಸ್ಟ್ಮೆಂಟ್. ಆಟೋಮೆಟಿಕಲಿ liking and love will follow. But for me, like being a bachelor is more freedom, is what I say. Yeah. So that is what people say, but for me it is like normal. I don't think so there is any difference after being married or you are single. ಈಗ ಹೇಳ್ತಾರೆ ಹೆಂಗಸರು ಒಬ್ಬರೇ ಇರೋಕ್ಕಾಗಲ್ಲ ಅಂತ, ಬಟ್ ಇವಾಗ ನೋಡಿದ್ರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್ ಆಗ್ತಾ ಇದ್ದಾರೆ. ನನಗೆ ಗಂಡನೇ ದುಡ್ಡು ತಂದು ಹಾಕಬೇಕು ಅಥವಾ ನನ್ನ ಗಂಡನ ಜೊತೆನೇ ಬೇಕು ಅನ್ನೋದಿಲ್ಲ. ಸೊ ದೇ ಆರ್ ಜಸ್ಟ್ ಮೂವಿಂಗ್ ಅಲಾಂಗ್ ವಿತ್ ಲಿವ್ ಇನ್ ರಿಲೇಷನ್ಶಿಪ್ಸ್. ಅದಲ್ಲ, ಫ್ಯಾಮಿಲಿ ಒಟ್ಟಿಗೆ ಇದ್ದರೆ ನಮ್ಮ ಸೊಸೈಟಿನೂ ಒಟ್ಟಿಗೆ ಇರ್ತದೆ. ಫ್ಯಾಮಿಲೀಸ್ ಗಟ್ಟಿಯಾಗಿದ್ದರೆ ಸೊಸೈಟಿನೂ ಗಟ್ಟಿಯಾಗಿರ್ತದೆ. ನೋಡ್ತಾ ಹೋದಂಗೆ ದ ಬಾಂಡ್ ದಟ್ ವಿ ಕ್ರಿಯೇಟ್ ವಿದಿನ್ ದ ಫ್ಯಾಮಿಲಿ ವಿತ್ ಹಸ್ಬೆಂಡ್, ದ ಕಿಡ್ಸ್, ಅದೊಂಥರ ಮನೆ ಅಂತ ನಾವು ಮಾಡ್ಕೊಂಡಾಗ ವಿ ಫೀಲ್ ಸೋ ಸೆಕ್ಯೂರ್ಡ್. ರಾದರ್ ನಾವು ಒಬ್ಬರೇ ಇದ್ದಾಗ ವಿ ಡೋಂಟ್ ಫೀಲ್ ಒಂಥರ ಇರಲಿ ಬಿಡು, ಮಾಡೋಣ ಬಿಡು. ಸೊ ಐ ಫೀಲ್ ಸಮ್ಟೈಮ್ಸ್ ದಟ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ವಿ ವಿಲ್ ಲೂಸ್. ದಟ್ಸ್ ವಾಟ್ ಐ ಫೀಲ್. ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ದೆರ್ ಇಸ್ ನೋ ಕಮಿಟ್ಮೆಂಟ್. ಮ್ಯಾರೇಜಲ್ಲಿ ದೆರ್ ಇಸ್ ಎ ಕಮಿಟ್ಮೆಂಟ್. ಸೊ ಒಂದು ಸಲ ಮದುವೆ ಆದಮೇಲೆ ನೀವು ಬ್ರೇಕ್ ಆಗಿ ಹೋಗ್ತೀರಿ ಅಂತ ಆದರೆ ನಿಮಗೆ ಕಮಿಟ್ಮೆಂಟ್ ಇರೋದಿಲ್ಲ. ಇಟ್ಸ್ ಎ ಲೈಫ್ ಲಾಂಗ್ ರಿಲೇಷನ್ಶಿಪ್ ಅಂತ ನೀವು ಇಟ್ಕೊಂಡು ಜೀವನ ಮಾಡಿದರೆ ಮಾತ್ರ ಆ ಇನ್ಸ್ಟಿಟ್ಯೂಷನ್ ಗಟ್ಟಿಯಾಗಿ ಉಳಿತದೆ. ಸೊ ಮ್ಯಾರೇಜ್ ಈಸ್ ಅ ಬೇಸಿಕ್ ಫೌಂಡೇಶನ್ ಅಂತ ಹೇಳ್ಬೋದು. ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ, ದಟ್ ಈಸ್ ದ ಫೌಂಡೇಶನ್ ಸ್ಟೋನ್ ಫಾರ್ ಬೆಟರ್ ಸೊಸೈಟಿ. It is normal. Like I don't think so there is any like once you there is no difference like you are unmarried or married. So it is like a common treatment for everything. So I don't feel like marriage is something like different from bachelor life. It's like mixed opinions. Healthy relationship ಅಂದರೆ ಅಷ್ಟೇ. ಫಸ್ಟ್ ಈಸ್ ಟ್ರಸ್ಟ್. ಸೆಕೆಂಡ್ ಥಿಂಗ್ ಈಸ್ acceptance. You accept your partner as it is, because you also have some deficiencies. Your partner also will have some deficiencies. The trust, definitely the trust between a husband and a wife. So that's the main thing that holds the marriage for a very long time. It's like you share your thoughts or your feelings with different people, and you don't expect the same in return, and maybe, but they should be a good listener. So that is what I feel is a good relationship. Improve each other. We should not criticize or don't be judgmental. So relationship strong ಆಗ್ತದೆ ಅವಾಗ.
ಅಂದರೆ ಒಬ್ರ ಮೇಲೆ ಒಬ್ಬರು ಸಂಶಯ ಪಡೋದು, ನೀನು ಎಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ. ಯು ಜಸ್ಟ್ ಲೀವ್ ಹಿಮ್ ಆರ್ ಹರ್ ಟು ದೇರ್ ಓನ್ ದಿಸ್ ಥಿಂಗ್. ಬಟ್ ಮೇಕ್ ಶೋರ್ ದಟ್ ಯು ಆರ್ ನಾಟ್ ಚೀಟಿಂಗ್ ಆನ್ ಎನಿ ಒನ್. ಏನೇ ಆದರೂ ಆ ಥರದ್ದಾದರೂ ಜಸ್ಟ್ ಶೇರ್, ಟ್ರಸ್ಟ್ ಇಟ್. ಏನೇ ಆದರೂ ಲೈಫಲ್ಲಿ ಈಗ ನಾನು ಹಿಂಗೆ ಇಂಥವ್ರಿಗೇನೋ ದುಡ್ಡು ಕೊಟ್ಟೆ ಕಣೆ, ಇಂಥವ್ರಿಗೇನೋ ಹಿಂಗೆ ಮಾಡಿದೆ ಕಣೆ, ಸೊ ಐ ಶುಡ್ ಬಿ ನೋಯಿಂಗ್ ವಾಟ್ ಹಿಯರ್. ಬಿಕಾಸ್ ಥರ್ಡ್ ಪರ್ಸನ್ ಬಂದು ಹೇಳಿದಾಗ ಆಬ್ವಿಯಸ್ಲಿ ಟು ಎನಿ ಪರ್ಸನ್ ಫಾರ್ ದಟ್ ಮ್ಯಾಟರ್ ನಮ್ಗೆ ಅನಿಸುತ್ತೆ. Yeah, then I have to be a good listener in order to accept it. Yeah. So it should be like both the ways. If you get any feedback from them, the one which you feel is good, then you have to be a good listener from your side as well. So that is also there. Love is liking. You like something, you like somebody, you start loving, and there is no expectation. So if there is an expectation, it's a business relationship. I give something, I expect something. Love is pure. First love is very beautiful. ಯಾಕಂದರೆ that's what I have felt and I have undergone. ಅಥವಾ ನಿಮ್ಮ ಅಚೀವ್ಮೆಂಟಲ್ಲಿ ನಿಮಗೆ ಹ್ಯಾಪಿನೆಸ್ ಇದ್ರೇ ಅದು ರಿಯಲ್ ಅಚೀವ್ಮೆಂಟ್. ಈಗ ನೀವು ಬ್ಯಾಂಕಲ್ಲಿ ದೊಡ್ಡ ಪೊಸಿಷನ್ಗೆ ಹೋಗ್ಬೋದು, ಮಿನಿಸ್ಟರ್ ಆಗ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. ಬಟ್ ಅದರಲ್ಲಿ ನಿಮಗೆ ಹ್ಯಾಪಿನೆಸ್ ಇಲ್ಲ ಅಂದರೆ ಅದು ಅಚೀವ್ಮೆಂಟೇ ಅಲ್ಲ. ಯಾರಿಗೋಸ್ಕರ ಆಗಬೇಕು ನೀವು? ಈಗ ಯಾವುದೋ ಒಂದು ಕೈಗೆ ಸಿಗ್ತಿರೋದನ್ನು ಅದನ್ನು ಬೇಕೇ ಬೇಕು ಅಂತ ಕಷ್ಟಪಟ್ಟು ಹಗಲು ರಾತ್ರಿ ಒಂಥರ ನನ್ನ ಮನಸ್ಸಿನ ಶಾಂತಿ ಕೇಳಿಸ್ಕೊಂಡು ನನಗೆ ಆ ಥರ ನನಗಿಷ್ಟ ಇಲ್ಲ. ಸೊ ಆಯಿತು ಮಾಡೋಣ, ಇದು ನನ್ನ ಕೈಲಾಗತ್ತಾ, ನಾನು ಅಚೀವ್ ಮಾಡಿಬಿಟ್ಟು ಎಸ್ ನಾನು ತುಂಬ ಖುಷಿಯಾಗಿದ್ದೀನಿ ನಾನು ಅಚೀವ್ ಮಾಡಿದ್ದಕ್ಕೆ. ಸೊ ದಟ್ಸ್ ವಾಟ್ ಐ ಫೀಲ್. ನಮ್ಮ ಆಸೆಗಳು ಕೂಡ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಇವತ್ತು ನಿಮಗೆ 1 ಲಕ್ಷದಲ್ಲಿ ತೃಪ್ತಿ, 1 ಲಕ್ಷ ರೂಪಾಯಿ ಇದ್ದರೆ ನನಗೆ ತೃಪ್ತಿ ಇದ್ದರೆ, ನಾಳೆ ಅದೇ 1 ಲಕ್ಷದಲ್ಲಿ ನಾನು ತೃಪ್ತಿ ಇಲ್ಲದೆ ಇರ್ಬೋದು. ಇವತ್ತು ನನ್ನ ಫ್ಯಾಮಿಲಿಯಲ್ಲಿ ಸಂತೋಷವಾಗಿದ್ದರೆ ಇದೇ ಫ್ಯಾಮಿಲಿ ನಾನು ನಾಳೆ ತೃಪ್ತಿ ಇಲ್ಲದೇ ಇರ್ಬೋದು. ನಂದು ಕೆಲಸ ಇದೆ, ನನಗೆ ಇವತ್ತು ಒಳ್ಳೆಸ್ತದೆ, ಇದು ಒಳ್ಳೆ ಕೆಲಸ ಅಂತ. ನಾಳೆ ಏನಾದರೂ ಆಫೀಸಲ್ಲಿ ಆಯಿತು, ಈ ಕೆಲಸ ಯಾಕೆ ಬೇಕಿತ್ತು ಅಂತ ನಾನು ಅದೇ ಕೆಲಸ, ವಾತಾವರಣ ಅದೇ, ನನ್ನ ಮನಸ್ಸು ಚೇಂಜ್ ಆಗ್ತಾ ಇದ್ದಾಗ ನನಗೆ ಒಂದಿನ ಒಳ್ಳೇದು ಅನ್ನಿಸ್ತದೆ, ಒಂದೇದು ಕೆಟ್ಟದ್ದು ಅನ್ನಿಸ್ತದೆ. ಸಕ್ಸಸ್ ಇಸ್ ಬೀಯಿಂಗ್ ಕಂಟೆಂಟೆಡ್. ಯು ಆರ್ ಕಂಟೆಂಟೆಡ್ ಇನ್ ಲೈಫ್. ನನಗೆ ತೃಪ್ತಿ ಇದೆ ಜೀವನದಲ್ಲಿ, ಸೊ ಐ ಆಮ್ ಗುಡ್, ಸೊ ನಾನು ಸಕ್ಸಸ್ಫುಲ್ ಇದ್ದೀನಿ ಆ್ಯಸ್ ಬೀಯಿಂಗ್ ಅ ಮಾಮ್ ಆರ್ ಅ ಹೌಸ್ ವೈಫ್ ಆರ್ ವಾಟ್ ಎವರ್. ಸೊ ದಟ್ಸ್ ವಾಟ್ ಐ ಫೀಲ್. I don't think so. Money is proportional to happiness and success both. No. Enough money can lead to happiness, but not success. For success, you need to move still further. That is what I feel. I think if you say happiness and money, yeah, I think that should be proportional, but not success in between.